ಆಕ್ಸಿಡೆಂಟ್ ಆಗಿದ್ದು. ಅದ್ರ ಬಗ್ಗೆ ನಾನು ಬೆಳಗಾಂ ಅಧಿವೇಶನಕ್ಕೆ ಮುಂಚೆ ಆಗ ನನಗೆ ಸುದ್ದಿ ತಿಳಿದ ತಕ್ಷಣ ಕೋಟೆ ತಾಲೂಕಿನಲ್ಲಿ ಈ ರೀತಿ ಆಗಿದೆ ಅಂತ ಸುದ್ದಿಯನ್ನು ತಿಳ್ಕೊಂಡ ನಂತರ ನಾನು ಹಿಂದೆ ಒಂದು ತಿಂಗಳಿಂದ ಕೂಡ ಒಂದು ಮೀಟಿಂಗ್ನ ಮಾಡಿದೆ. ಸರ್ಕಾರವನ್ನು ಕೂಡ ಕರೆದು ನಾನು ಮಾತಾಡಿದ್ದೆ. HD ಕೋಟೆಯಲ್ಲಿ ಇತ್ತೀಚೆಗೆ ಸ್ವಲ್ಪ ಏನು ಯುವಕರು ಹಾಳಾಗ್ತಿದ್ದಾರೆ ಕೂಡ ನನ್ನ ಗಮನಕ್ಕೆ ಬಂದಿತ್ತು. ಅದನ್ನು ನಾನು ಕಳೆದ 2 ತಿಂಗಳಿಂದ ಕೂಡ ನಾನು ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದು ಇತ್ತೀಚಿನ ದಿನಗಳಲ್ಲಿ ಮೈಸೂರಿಂದ ಕೆಲವೊಂದು ಏನು ವೀಡ್ಸ್ನ ಡ್ರಗ್ಸ್ನ ಇಲ್ಲಿಗೆ ಸಪ್ಲೈ ಮಾಡ್ತಕ್ಕಂಥದ್ದನ್ನ ಗಮನಕ್ಕೆ ಬಂದ ತಕ್ಷಣವೇ ಮೊನ್ನೆನೂ ಕೂಡ 3/4 kg ಏನೋ ಸೀಸ್ ಮಾಡಿದ್ದೀವಿ ಅನ್ನೋ ಮಾಹಿತಿನೂ ಕೂಡ ಅದೇ ದಿವಸದಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಸರ್ ಅವರು ಕೂಡ ಅದ್ರ ಬಗ್ಗೆ ಅವ್ರನ್ನ ಯಾರು ಪೆಟ್ಲರ್ ಇದ್ರು ಅವ್ರನ್ನ ಕೂಡ ಜೈಲಿಗೆ ಕಳಿಸ್ತಾ ಕೆಲಸ ಮಾಡಿದ್ದಾರೆ. ಮತ್ತೆ ಹೆಚ್ಚಿನ ದಿನಗಳಲ್ಲಿ ಯುವಕರು ಭಾಳಷ್ಟು ಜನ, ನಾನು ಅವರ ತಂದೆ ತಾಯಿಗಳಿಗೆ ಮನವಿ ಮಾಡ್ತೀನಿ, ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು ಅಂತ ಕೂಡ ನಾನು ಕೈ ಮುಗಿದು ಅವರಿಗೆ ಮನವಿ ಮಾಡ್ತೀನಿ. ಯಾಕಂದರೆ ಯುವಕರು ಇತ್ತೀಚಿನ ದಿನಗಳಲ್ಲಿ ಕಾಲೇಜ್ ಮುಗಿದ ನಂತರ ಇಲ್ಲ ಕಾಲೇಜು ಅರ್ಧಕ್ಕೆ ಬಿಟ್ಟ ನಂತರ ತಾವು ನಿಮ್ಮ ಮಕ್ಕಳನ್ನ ಗಮನಿಸಬೇಕು, ಮತ್ತು ತಾವು ಕೂಡ ಜಾಗೃತರಾಗಬೇಕು. ಇದು ಸರ್ಕಾರದೇ ಒಂದೇ ಕೆಲಸ ಅಲ್ಲ, ನಿಮ್ಮದು ಕೂಡ ಕರ್ತವ್ಯ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಈ ರೀತಿ ಘಟನೆ ಆದ್ದರಿಂದ ನಮ್ಮ ಅಡಿಷನಲ್ SP ಸರ್, DOSP ಅವರು ಮತ್ತೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ನ ಕರೆದು ನಾನು ಮೀಟಿಂಗ್ ಮಾಡಿದ್ದೀನಿ. ನಾನು ಜುಡಿಷಿಯರಿಗೆ ಏನೇನು ಬರ್ತದೆ ಇವತ್ತು ಸ್ವೀಟ್ಸ್ ಇರ್ಬೋದು, ಅದನ್ನು ಕೂಡ ಮೈಸೂರಿಂದ ಮತ್ತು ಮಂಡ್ಯದಿಂದ ಬಂದು ಇಲ್ಲಿ ಇರ್ತಕ್ಕಂಥ ಯುವಕರನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದು ಕೂಡ ಮಾಹಿತಿಯನ್ನು ಪಡೆದು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಇದು ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಬಾರ್ದು ಅನ್ನೋದು ಕೂಡ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆ ನಾನು ಕೊಡ್ತಾ ಇದ್ದೀನಿ. ಅದೇ ಮುಂದಿನ ದಿನಗಳಲ್ಲಿ ರೀತಿ ಏನಾದ್ರು ಮತ್ತೆ ಆದರೆ ಯಾರ ಮೇಲೆ ನಾವು ಕ್ರಮವನ್ನು ವಹಿಸಬೇಕಂದ್ರೆ ನಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. HD ಕೋಟೆಯಲ್ಲಿ ಈಚೆಗೆ ಒಂದು ಪ್ರಕರಣದಲ್ಲಿ ಗಾಂಜಾ ಸೇವನೆಯಿಂದ ನಡೆಯುತ್ತದೆ ಅಂತ ಮಾಹಿತಿ ಇರ್ತದೆ. ಈ ಬಗ್ಗೆ ಈಗ ಒಂದು ಅಲಾರ್ಮಿಂಗ್ ಟೈಮ್ ಇದೆ, ಹೆಚ್ಚಿನ ಒಂದು ಕ್ರಮದ ಅಗತ್ಯ ಇರ್ತದೆ. ಅದನ್ನು ಹೆಚ್ಚಾಗಿ ಕೇಳೋದು ಸಾರ್ವಜನಿಕರಿಂದ ಹೆಚ್ಚಿನ ಮಾಹಿತಿ ನಮಗೆ ಬೇಕಾಗ್ತದೆ, ಮುಕ್ತವಾಗಿ ಮಾಹಿತಿಯನ್ನು ನೀಡಬೇಕಾಗ್ತದೆ. ಸಪೋಸ್ ಅವ್ರ ಹೆಸರನ್ನ ಗೌಪ್ಯವಾಗಿ ಇಡಬೇಕು ಅಂದರೂ ಕೂಡ ನಾವು ಇಡ್ತೇವೆ. ನಮಗೆ ಯುವಕರ ಮತ್ತು ಸಾರ್ವಜನಿಕರ ಹಿತ ದೃಷ್ಟಿ ಮಾಡ್ತೇವೆ. ಅದರಿಂದ ಅಂಥ ಮಾಹಿತಿ ಇದ್ದರೆ ತಕ್ಷಣ ಕೊಡಿ. ಕನ್ಸ್ಯೂಮರ್ಸ್ ಅಂದರೆ ಯಾರು ಯೂಸ್ ಮಾಡ್ತಾರೆ ಅವ್ರ ಮೇಲೆ ಕೂಡ ಕೇಸ್ ಮಾಡ್ಬೋದು. ಅಂಥ ಮಾಹಿತಿ ಕೊಟ್ಟರು ಕೂಡ ಅವ್ರ ಮೇಲೆ ನಾವು ಪ್ರಕರಣ ದಾಖಲಿಸ್ತೀವಿ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ನೀಡ್ಬೋದು. ತಂದೆ ತಾಯಿದ್ರು ಸ್ವಲ್ಪ ಅಂಥ ಕಡೆ ಅಪೋಸ್ ಮಾಡೋದು ಬಿಟ್ಟು ಅವ್ರ ಮಕ್ಕಳ ರಕ್ಷಣೆಗೋಸ್ಕರ ಮಾಡ್ತಾ ಇದ್ದೀವಿ ನಾವು ಈ ಕೆಲಸ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.